ನಮಸ್ಕಾರ ಸರ್. ಇದು CRI ಪಂಪ್ಸ್ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ಮಾಹಿತಿ ಕೊಡಿ. ಈಗ ಎಷ್ಟು ವರ್ಷದಿಂದ ರನ್ನಿಂಗ್ ಇದೆ, ನಮ್ಮ ರೈತರದ್ದು ಫೀಡ್ಬ್ಯಾಕ್ ಚೆನ್ನಾಗಿದೆ, ರೈತರು ತುಂಬ ಬೇಡಿಕೆಯಿಂದಲೂ ಕೇಳ್ತಾರೆ. ಅದರ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ಮಾಹಿತಿ ಕೊಡಿ ಸರ್. ನಮಸ್ಕಾರ ಎಲ್ಲ ರೈತರಿಗೂ, ರೈತ ಮಿತ್ರರಿಗೂ ನಮಸ್ಕಾರ. CRI ಕಂಪನಿಯಿಂದ. ಈ CRI ಕಂಪನಿ ಕೊಯಂಬತ್ತೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುವಂಥ ಕಂಪನಿ. ಇವತ್ತಿಗೆ ಒಂದು 60 ವರ್ಷಕ್ಕೆ ಮೇಲ್ಪಟ್ಟು ಈ ಕಂಪನಿ ಎಲ್ಲ ಪ್ರಾಡಕ್ಟ್ ಉತ್ಪನ್ನಗಳನ್ನು ಇಂಡಿಯಾದಲ್ಲಿ ಎಲ್ಲ ಕೋನ್ಗೆ ನಾವು ಕಲಿಸ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಎಲ್ಲ ಉತ್ಪನ್ನಗಳನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀವಿ. ಅದೇ ಥರ ಮನೆಗಳಿಗೆ ಬೇಕಾಗಿರೋದಷ್ಟು ಎಲ್ಲ ಉತ್ಪನ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. CRI ಅಂದರೆ ಹೆಸರು ಬರೋದೇ ಕಮಿಟ್ಮೆಂಟು, ರಿಲಯಬಿಲಿಟಿ ಮತ್ತು ಇನ್ನೋವೇಷನ್. ಕೊಡೋ ಕಮಿಟ್ಮೆಂಟು ಹಾನರ್ ಮಾಡೋದು, ಒಳ್ಳೆ ಕ್ವಾಲಿಟಿ ಕೊಟ್ಟು ರಿಲಯಬಲ್ ಆಗಿ ಇರೋದು, ಒಳ್ಳೆ ಇನ್ನೋವೇಷನ್ಸ್ ಮಾಡಿಕೊಂಡು ಹೊಸ ಹೊಸ ತಂತ್ರಜ್ಞಾನಗಳನ್ನು ನಮ್ಮ ರೈತವರಿಗೆ ಮತ್ತು ಕಸ್ಟಮರ್ಸ್ಗೆ ಕೊಡೋದು CRI యొక్క ಮುಖ್ಯ ಉದ್ದೇಶ. ನಮ್ಮ CRIಯಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಬೋರ್ವೆಲ್ಸ್ ಆಗಲಿ, ಸರ್ಫೇಸ್ಗೆ ಸಂಬಂಧಪಟ್ಟ ಮೋನೋಬ್ಲಾಕ್ಸ್ ಆಗಲಿ, ಓಪನ್ ವೆಲ್ ಸಬ್ಮರ್ಸಿಬಲ್ಸ್ ಆಗಲಿ, ಎಲ್ಲ ಥರ ಮಾಡೆಲ್ಗಳು ನಮ್ಮ ಹತ್ರ ಲಭ್ಯವಿದೆ. ಅದೇ ಥರ ಮನೆಗಳಿಗೆ ಬೇಕಾಗಿರೋ ಸಂಪು ಮೋಟರ್ಸು ಮತ್ತು ಮೇಲ್ಗಡೆ ಇರೋ ಮೋಟರ್ಗಳು, ಓಪನ್ ವೆಲ್ಸು ಮತ್ತು 4 ಇಂಚ್ ಸಬ್ಮರ್ಸಿಬಲ್ಸು, ಎಲ್ಲ ಥರ ಬೋರ್ವೆಲ್ಸು ಬೇಕಾಗಿರೋ ಮಾಡೆಲ್ಸ್ ಎಲ್ಲ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ನಮ್ಮಲ್ಲಿ ಮೇಜರ್ ಆಗಿ ಸರ್ವಿಸ್ ಕೊಡೋದೇ ಮುಖ್ಯ ಉದ್ದೇಶವಾಗಿರುತ್ತೆ. ಯಾವತ್ತೂ ನೀವು ಎಲ್ಲಿ ಬೇಕಂದ್ರೂ ಅಲ್ಲಿ ಬಂದು ಸರ್ವಿಸ್ ಕೊಡೋ ಒಂದು ಉದ್ದೇಶ. ಎಷ್ಟೇ ಒಂದು ನಿಮಗೆ ಕಷ್ಟ ಇದ್ರೂ ಇಮ್ಮಿಡಿಯೇಟ್ ಆಗಿ ನಿಮಗೆ ಸರ್ವಿಸ್ ಕೊಟ್ಟು ನಿಮಗಿರೋ ಪ್ರಾಬ್ಲಮ್ಸ್ಗಳನ್ನು ನಾವು ಪರಿಷ್ಕಾರ ಮಾಡಿಕೊಡ್ತೀವಿ. ನಮಗೆ ಎಲ್ಲ ಕಡೆ ಡೀಲರ್ಸ್ ಇರೋದ್ರಿಂದ ನಿಮಗೆ ಸೌಲಭ್ಯ, ಮೋಟರ್ಸ್ ಸಿಗೋ ಸೌಲಭ್ಯನೂ ಸಿಗುತ್ತೆ. ಅದಕ್ಕೆ ಬೇಕಾಗಿರೋ ಸರ್ವಿಸ್ ನಾಳೆ ಬೇಕಂದ್ರೂ ನಿಮ್ಮ ಕೈ ಒಳಗಡೆ, ನಿಮ್ಮ ಕಾಲು ಒಳಗಡೆ ನಮ್ಮ ಡೀಲರ್ಸ್ ಇರ್ತಾರೆ. ಸೊ ಒಳ್ಳೆ ಸರ್ವಿಸ್ ಎಲ್ಲ ಕೊಡ್ತಾರೆ. ಸೊ ಸರ್ವಿಸಲ್ಲಿ ನೋ ಇಶ್ಯೂ, ಕ್ವಾಲಿಟಿದಲ್ಲಿ ನೋ ಇಶ್ಯೂ. ಅದೇ ಥರ ಪ್ರೈಸಸಲ್ಲಿ ಕಾಂಪಿಟೇಟಿವ್ ಆಗಿದ್ವಿ. ಇವತ್ತು ಬ್ರ್ಯಾಂಡೆಡ್ಗೂ ಲೋಕಲ್ಗಂತ ನೋಡಿದ್ರೆ ಸ್ವಲ್ಪ ಪ್ರೈಸ್ ವ್ಯತ್ಯಾಸ ಅಂತೂ ಬರುತ್ತೆ. ಬಟ್ ನಮ್ಮಲ್ಲಿ ಕೊಡೋ ಕ್ವಾಲಿಟಿ, ನಮ್ಮಲ್ಲಿ ನಾವು ಕೊಡೋ ಡ್ಯೂರಬಿಲಿಟಿ ಡೆಫಿನೆಟ್ ಆಗಿ ನಿಮಗೆ ಆ ಪ್ರೈಸ್ಗೆ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ಇರುತ್ತೆ. ಸೊ ಕಣ್ಣು ಮುಚ್ಕೊಂಡು ಮೋಟ್ರ್ ತೊಗೋಬೋದು. ನಿಮಗೆ ಬೇಕಾಗಿರೋದಷ್ಟು ಡ್ಯೂರಬಿಲಿಟಿ ಇದರಲ್ಲಿ ಸಿಗುತ್ತೆ. ಒಳ್ಳೆ ರೀತಿಯ ನಿಮಗೆ ನಿಮ್ಮ ಅವಶ್ಯಗಳೆಲ್ಲ ನಿಮಗೆ ಕ್ಲಿಯರ್ ಆಗಿದ್ದು ಸೇರಿಕೊಳ್ಳುತ್ತೆ. ಸರ್, ನಿಮ್ಮಲ್ಲಿ ಯಾವ್ಯಾವ ರೀತಿ ಮೋಟ್ರ್ ಎಲ್ಲ ಸಿಗುತ್ತೆ ಸರ್? ಸರ್, ನಮ್ಮಲ್ಲಿ ತೋಟಕ್ಕೆ ಬೇಕಾಗಿರೋ ಬೋರ್ವೆಲ್ ಸಬ್ಮರ್ಸಿಬಲ್ಸು ಸಿಗುತ್ತೆ, ಒಳಗೆ ಹಾಕೊಳ್ಳೋ ಮೋನೋಬ್ಲಾಕ್ಸು ಸಿಗುತ್ತೆ, ಬಾವಿಗೆ ಹಾಕೊಳ್ಳೋ ಓಪನ್ ವೆಲ್ಸು ಸಿಗುತ್ತೆ, ಮತ್ತು ಕೆರೆಗಳಿಗೆ ಹಾಕೊಳ್ಳೋ ಓಪನ್ ವೆಲ್ಸು, ಮೋನೋಬ್ಲಾಕ್ಸು ನಮ್ಮ ಹತ್ರ ಇದೆ. ಈಗ ಮನೆಗಳಿಗೆ ಬೇಕು ಅನ್ನುವಾಗ ಸಂಪಿಗೆ ಹಾಕೊಳ್ಳೋ ಓಪನ್ ವೆಲ್ಸು ಇದೆ, ಮೇಲ್ಗಡೆ ಕ್ಯೂರಿಂಗ್ ಪರ್ಪಸ್ ಬೇಕಾಗಿರೋ ಮೋನೋಬ್ಲಾಕ್ಸು ಇದೆ, ಬೋರ್ವೆಲ್ ಸಬ್ಮರ್ಸಿಬಲ್ಸು ಇದೆ. ಸೊ ಎಲ್ಲ ಥರ ಪಂಪ್ಸು ನಮಗೆ ಅಗ್ರಿಕಲ್ಚರ್ಗೆ ಮತ್ತು ಮನೆಗಳಿಗೆ ಸಿಗುತ್ತೆ. ಸರ್, ಯಾವ ರೇಂಜಸ್ಸಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್, ಮನೆಗಳಿಗೆ ನಮ್ಮ ಹತ್ರ 1/2 HP ಇಂದ ಇಟ್ಕೊಂಡು 12.5 HP ತನಕ ನಮ್ಮ ಹತ್ರ ಮಾಡೆಲ್ಸ್ ಇದೆ. ಅಗ್ರಿಕಲ್ಚರ್ಗೆ ನಮ್ಮ ಹತ್ರ 1/2 HP ಇಂದ ಇಟ್ಕೊಂಡು 100 HP ತನಕ ಮಾಡೆಲ್ಸ್ ಇದೆ. 100 HP ತನಕ ಸಿಗುತ್ತೆ ಇದೆ ಮಾಡೆಲ್ಸ್. ಸರ್, ಈಗ ಇದು ಎಲ್ಲ ಕಡೆಗೂ ಅವೈಲೇಬಿಲಿಟಿ ಸಿಗುತ್ತೆ ಸರ್ ಕರ್ನಾಟಕ? ನಮ್ಮದು ಇವತ್ತು ಎಲ್ಲ ತಾಲೂಕಾ ಲೆವೆಲಲ್ಲಿ, ಎಲ್ಲ ಮಂಡಲ್ ಲೆವೆಲಲ್ಲಿ ಒಳ್ಳೆ ಬಿಸ್ನೆಸ್ ಸೆಂಟರ್ ಅಂತ ಇದ್ದರೆ ಅಲ್ಲಿ ಒಳ್ಳೆ ಡೀಲರ್ ನಮ್ಮ ಹತ್ರ ಇದ್ದಾರೆ. ಡೀಲರ್ ಮುಖಾಂತರ ನಿಮಗೆ ಸರ್ವೀಸು ಮತ್ತು ಸೇಲ್ಸು ನಿಮಗೆ ಸೌಲಭ್ಯವಾಗುತ್ತೆ. ಸರ್ವಿಸು, ಸೇಲ್ಸು ಸಿಗುತ್ತೆ. ಹೌದು ಸರ್. ಈಗ ಸ್ಪೇರ್ಸ್ ವಿಚಾರಕ್ಕೆ ಬಂದರೆ, ಸ್ಪೇರ್ಸ್ ಕೆಲವೊಂದು ಸರಿ ಇನ್ ಟೈಮಿಗೆ ಸಿಗಲ್ಲ. ಈಗ ಸ್ಪೇರ್ಸ್ ಎಲ್ಲ ಕೊಡೋ ವ್ಯವಸ್ಥೆ. ಸ್ಪೇರ್ಸ್ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಸ್ಪೇರ್ಗಳು ಬ್ರಾಂಚ್ ಆಫೀಸಲ್ಲೂ ಸಿಗುತ್ತೆ, ನಮ್ಮ ಡೀಲರ್ ಅಂಗಡಿಗಳಲ್ಲೂ ಸಿಗುತ್ತೆ, ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರಲ್ಲಿ ಇರೋ ನಮ್ಮ ಸರ್ವಿಸ್ ಸೆಂಟರ್ಗಳಲ್ಲೂ ಸಿಗುತ್ತೆ. ಎಲ್ಲ ನಿಮಗೆ ಸ್ಪೇರ್ಸ್ ಒಂದು ಸಮಯ ಸ್ಟಾಕ್ ಅವೈಲಬಿಲಿಟಿ ಸಿಗ್ತಾ ಇಲ್ಲ ಅಂದರೆ ಇಮಿಡಿಯೇಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ತರಿಸ್ಕೊಡೋದು ಅವಶ್ಯಕತೆ ಇದೆ. 15,000 ಮಾಡೆಲ್ಸ್ ನಮ್ಮ ಹತ್ರ ಈಗ ಏನಿದೆಯೋ 15,000 ಇಂದ 10,000 ಮಾಡೆಲ್ಸ್ ಏನು ನಾವು ಕೊಡ್ತಾ ಇದ್ದೀವೋ ಎಲ್ಲ ಥರ ಸ್ಪೇರ್ ಪಾರ್ಟ್ಸು ನಮ್ಮ ಹತ್ರ ಸೌಲಭ್ಯವಿದೆ. 10-15 ವರ್ಷ ಹಿಂದ್ಗಡೆ ಮೋಟ್ರ್ ಆಗಲಿ, 20-25 ವರ್ಷ ಹಿಂದ್ಗಡೆ ಮೋಟ್ರ್ ಆಗಲಿ, ನಿಮಗೆ ಸ್ಪೇರ್ಸ್ ಬೇಕು ಅಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕೊಡೋದು, ಅವೈಲಬಿಲಿಟಿ ಮಾಡಿಕೊಳ್ಳೋದು ಕಂಪ್ನಿ ಜವಾಬ್ದಾರಿ ತಗೊಳ್ಳೋದು. ಕಂಪ್ನಿ ಅದರ ಜವಾಬ್ದಾರಿ ತಗೊಳುತ್ತೆ. ಹೌದು ಸರ್, ಕಂಪ್ನಿ ನಿಮಗೆ ಜವಾಬ್ದಾರಿ 15 ವರ್ಷ ಸ್ಪೇರ್ಸ್ಗೆ ಇಮಿಡಿಯೇಟ್ ಆಗಿ ಜವಾಬ್ದಾರಿ ತಗೊಳುತ್ತೆ. ಅದಕ್ಕೂ ಹಿಂದ್ಗಡೆ ಏನಾದರೂ ಸ್ಪೇರ್ಸ್ ಬೇಕು ಅಂದರೆ ಸ್ವಲ್ಪ ಟೈಮ್ ಕೊಟ್ಟರೆ ಡೀಲರ್ಸು, ಕಸ್ಟಮರ್ಸು ನಾವು ಇಮಿಡಿಯೇಟ್ ಆಗಿ ಅವೈಲಬಲ್ ಮಾಡ್ತೀವಿ. ಇಮಿಡಿಯೇಟ್ಲಿ ಅರೇಂಜ್ ಮಾಡಿ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.